ನಂತ ಸವಾಲು ಗೆದ್ದ ಹರೇಕಳದ ತಾಯಿ ಮಗಳು ಮೈಮುನಾ ಮರ್ಜಿನಾ ಈ ಒಂದು ಪುಸ್ತಕ ಬಿಡುಗಡೆಯ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಸಹೋದರ ಸಹೋದರಿಯರೇ, ಈಗಾಗಲೇ ಕಳೆದ 1 ಗಂಟೆಯಿಂದ ಬಹಳಷ್ಟು ಗಣ್ಯರು ಈ ಒಂದು ವಿಚಾರದಲ್ಲಿ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇದೆ. ನಾನು ಮೊದಲಿಗೆ ಅಭಿನಂದಿಸುವುದು ಅನ್ಸಾರ್ ಇನೋಳಿ ಅವರನ್ನು. ಯಾಕಂತ ಹೇಳಿದರೆ ಅನ್ಸಾರ್ ಇನೋಳಿ ಮತ್ತು ಹಮ್ಜಾ ಮಲಾರ್ ಅವರು ನಮಗೆಲ್ಲರಿಗೂ ಗೊತ್ತಿದೆ, ನಲ್ಮೆಯ ಹರೇಕಳ ಎಂಬ ಪುಸ್ತಕವನ್ನು ಬರೆದುಕೊಂಡು ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಬದ್ರುದ್ದೀನ್ ರವರ ಒಂದು ಸಾರಥ್ಯದಲ್ಲಿ ಕಳೆದ 6 ತಿಂಗಳ ಹಿಂದೆ ಹರೇಕಳ ಗ್ರಾಮ ಪಂಚಾಯತ್ನಲ್ಲಿ ಬಿಡುಗಡೆಗೊಳಿಸಿದರು. ಆ ನಲ್ಮೆಯ ಹರೇಕಳ ಗ್ರಾಮದಲ್ಲಿ ಹರೇಕಳದ ಏಳಿಗೆಗಾಗಿ ಶ್ರಮಿಸಿದಂಥ ನಲ್ಮೆಯ 100 ಜನಗಳ ಚಿತ್ರಣದ ಒಂದು ಕಥೆಯನ್ನೇ ಇಲ್ಲಿ ಬರೆದಿದ್ದಾರೆ. ಆ ಪುಸ್ತಕದಲ್ಲೂ ಕೂಡ ಮರ್ಜಿನಾ ಮೈಮುನರವರ ಚರಿತ್ರೆ ಮತ್ತು ಮೈಮುನರವರ ಪತಿಯಾದಂಥ ಮರ್ಹೂಮ್ ಅಬ್ದುಲ್ ಮಜೀದ್ ರಾಜ್ಕಮಲ್ ರವರ ಚರಿತ್ರೆಯನ್ನು ಕೂಡ ನಾವೆಲ್ಲರೂ ಕೂಡ ಹೆಚ್ಚಿನವರು ಓದಿದ್ದೇವೆ. ಈ ದಿನ ನಮಗೆ ಮೈಮುನಾ ಮತ್ತು ಅವರ ಮಗಳು ಅವರ ಒಂದು ಶ್ರಮದ ಒಂದು ಚರಿತ್ರೆಯನ್ನು ಕೂಡ ಈ ಪುಸ್ತಕದಲ್ಲಿ ಅನ್ಸಾರ್ ಇನೋಳಿ ಅವರು ತಮ್ಮ ಸಂಪಾದಕೀಯದಲ್ಲೂ ಕೂಡ ಬರೆದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಈ ಕುಟುಂಬದ ಬಗ್ಗೆ ಈಗಾಗಲೇ ಶೀನಾ ಶೆಟ್ಟಿಯವರು, ರವೀಂದ್ರ ರೈ ಅವರು ಎಲ್ಲರೂ ಕೂಡ ಭಾಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಈ ಕುಟುಂಬ ಅಂತ ಹೇಳಿದರೆ ಮೊದಲಿಂದಲೂ ಕೂಡ ಮೈಮುನರವರು ತನ್ನ ತಾಯಿ ಮನೆಯಲ್ಲಿ ದನವನ್ನು ಸಾಕುವುದರ ಮೂಲಕ ಅಲ್ಲಿಂದ ಈ ಗಂಡನ ಮನೆಗೆ, ಅದು ಕೂಡ ಹರೇಕಳದಲ್ಲಿ ಇತ್ತೀಚಿನ ಒಂದು 12 ವರ್ಷಗಳ ಹಿಂದೆ ಈ ಸ್ಥಳವನ್ನು ಖರೀದಿಸಿ, ಈ ಮನೆಯನ್ನು ಖರೀದಿಸಿ ಇಲ್ಲಿ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಬಂದ ನಂತರ ಅವರ ಪತಿ ಅಬ್ದುಲ್ ಮಜೀದ್ರವರು ಕೂಡ ಆಡು ಸಾಕುವುದು, ದನ ಸಾಕುವುದು, ಕೋಳಿ ಸಾಕುವುದು ಇಂಥ ಒಂದು ಸಾಕಾಣಿಕೆಯ ಮೂಲಕ ಅದನ್ನು ಅವರು ತೀರಿದ ನಂತರ ಅವರ ಪತ್ನಿ ಮೈಮುನಾ ಮತ್ತು ಮರ್ಜಿನ್ರವರು ಕೂಡ 1-2 ಹಸುಗಳನ್ನು ಪಡೆದುಕೊಂಡು ತದನಂತರ ಇತ್ತೀಚೆಗೆ 75ಕ್ಕಿಂತಲೂ ಹೆಚ್ಚಿನ ಹಸುವನ್ನು ಸಾಕುವುದರ ಮೂಲಕ ಈ ಗ್ರಾಮದಲ್ಲಿ ಮಾತ್ರವಲ್ಲ, ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಕೂಡ ಬಂದು ಪತ್ರಕರ್ತರು ಬಂದು ಇದನ್ನು ಪ್ರಚಾರ ಮಾಡುವುದರ ಮೂಲಕ ಬೇರೆ ಬೇರೆ ಭಾಗದಿಂದ ವೀಕ್ಷಣೆಯನ್ನು ಮಾಡಿಕೊಂಡು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಒಂದು ಕೆಲಸ ಕಾರ್ಯಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಈ ದಿನ ಪುಸ್ತಕವನ್ನು ಬಿಡುಗಡೆಗೊಳಿಸುವಂಥ ಈ ಒಂದು ಸಂದರ್ಭದಲ್ಲಿ ಅವರ ಕನಸು ಏನಂತ ಹೇಳಿದರೆ 100 ಹಸುಗಳನ್ನು ಸಾಕಬೇಕಂತ ಹೇಳಿ, ಅದಕ್ಕೆ ಒಂದು ಇದನ್ನು ದೊಡ್ಡಿಯನ್ನು ಮಾಡುವುದರ ಮೂಲಕ ಇವತ್ತು ಕೂಡ ಅದರ ಉದ್ಘಾಟನೆ ಕೂಡ ನಡೆಯಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವರ ಈ ಶ್ರಮಕ್ಕೆ ಉತ್ತಮವಾದಂಥ ಫಲ ಸಿಗಲಿ, ಅವರು ಈ ಹಸುವನ್ನು ಸಾಕುವುದನ್ನು ನೋಡಿಕೊಂಡು ಇನ್ನೂ ಕೂಡ ಹೆಚ್ಚಿನ ಜನರು ಅದರ ಅಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಮೈಮುನಾ ಮತ್ತು ಮರ್ಜಿನಾ ಒಂದು ಕೃಷಿಕರಿಗೆ ಮತ್ತು ದನ ಸಾಕಾಣಿಕೆಗಾರರಿಗೆ ಒಂದು ಮಾದರಿ ಮಹಿಳೆಯರು ಅಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಅನ್ಸಾರ್ ಇನೋಳಿ ಅವರಿಗೂ ಮತ್ತು ಅವರ ಮೈಮುನಾ ಮತ್ತು ಮರ್ಜಿನಾ ಅವರಿಗೂ ಕೂಡ ಮತ್ತು ಅವರ ಕುಟುಂಬಸ್ಥರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಂದು ಗಣ್ಯರಿಗೂ ಮಾನ್ಯರಿಗೂ ಮಹಿಳೆಯರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ನನ್ನ ಮಾತಿಗೆ ವಿರಾಮ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.